ಮಳೆ ದಿನಗಳಲ್ಲಿ ಒಂದು ಊರಿನಲ್ಲಿ ದೊಡ್ಡ ಪ್ರವಾಹ ಬಂತು. ನೀರಿನ ಹೊಡೆತದಲ್ಲಿ ಒಂದು ಚಿಕ್ಕ ಮಗು ನಿಧಾನವಾಗಿ ಹರಿಯುತ್ತಾ ನದಿಯ ಮಧ್ಯೆ ತೇಲಿ ಹೋಗುತ್ತಿತ್ತು. ಮಗುವಿನ ಅಪ್ಪ ಅಮ್ಮ ತಮ್ಮ ಮುದ್ದು ಕಂದನ್ನು ಕಾಣದೆ ಭಯದಿಂದ ಕೂಗಿ ಕಣ್ಣೀರು ಹಾಕುತ್ತಿದ್ದರು. ಅವರ ಅಳುವ ಶಬ್ದವನ್ನು, ಮಗುವಿನ ಬಡಿದಾಡುವ ದೃಶ್ಯವನ್ನು ದೂರದಲ್ಲಿ ಕುಳಿತಿದ್ದ ಒಂದು ಮೊಲ ಗಮನಿಸಿತು. ಅದೇ ಕ್ಷಣದಲ್ಲಿ ಮೊಲ ತನ್ನ ಪ್ರಾಣವನ್ನು ಲೆಕ್ಕಿಸದೆ ನೀರಿನೊಳಗೆ ಜಿಗಿದು ಬಲವಾಗಿ ಈಜತೊಡಗಿತು. ಅಲೆಗಳ ಮಧ್ಯೆ ತೂಗಾಡುತ್ತಾ ತನ್ನ ಚಿಕ್ಕ ಚಿಕ್ಕ ಪಾದಗಳಿಂದ ಬಲವಾಗಿ ಒದ್ದಾಡಿ ಕೊನೆಗೂ ಮಗುವಿನವರೆಗೆ ತಲುಪಿತು. ನೀರಿನಲ್ಲಿ ತೇಲುತ್ತಿದ್ದ ಮಗುವನ್ನು ತನ್ನ ಬೆನ್ನ ಮೇಲೆ ಹಾಕಿಕೊಂಡು ನಿಧಾನವಾಗಿ ಕರೆಯತ್ತ ಈಜಿತು. ಮಗುವು ಸುರಕ್ಷಿತವಾಗಿ ನೆಲಕ್ಕೆ ಬಂದಾಗ ಅದರ ಮುಖದಲ್ಲಿ ಚಿಕ್ಕ ನಗು ಮೂಡಿತು. ಆ ದಿನದಿಂದ ಮೊಲ ಮತ್ತು ಮಗು ಇಬ್ಬರೂ ಅಚ್ಚುಮೆಚ್ಚಿನ ಸ್ನೇಹಿತರಾದರು. ಮಗುವನ್ನು ಮಲಗಿಸುವುದರಿಂದ ಹಿಡಿದು ಆಟ ಆಡಿಸುವವರೆಗೂ ಮೊಲ ಯಾವಾಗಲೂ ಮಗುವಿನ ಜೊತೆಯಲ್ಲೇ ಇತ್ತು. ಹಸಿರು ಗದ್ದೆಯಲ್ಲಿ ಓಡುವುದು, ಹೂವುಗಳನ್ನು ಕೀಳುವುದು ಅವರ ಪ್ರತಿದಿನವೂ ಹಾಸ್ಯದ ನಗೆಗಳಿಂದ ತುಂಬಿತ್ತು. ಒಂದು ದಿನ ಮಗುವಿನ ಅಪ್ಪ ಅಮ್ಮ ತಮ್ಮ ಮಗುವನ್ನು ಹುಡುಕುತ್ತಾ ಮೊಲದ ಬಳಿಗೆ ಬಂದರು. ಮಗುವನ್ನು ಸುರಕ್ಷಿತವಾಗಿ ನೋಡಿದಾಗ ಅವರ ಕಣ್ಣೀರು ಸಂತೋಷದ ನಗುವಿಗೆ ಮಾರ್ಪಟ್ಟಿತು. ಅವರು ಮೊಲ ಮಾಡಿದ ಧೈರ್ಯಕ್ಕೆ ಚಪ್ಪಾಳೆ ತಟ್ಟಿ ಹೃದಯದಿಂದ ಧನ್ಯವಾದ ಹೇಳಿದರು. ಆ ದಿನ ಊರಿನ ಎಲ್ಲರೂ ಮೊಲವನ್ನು ಮಗುವಿನ ರಕ್ಷಕ ಎಂದು